ಇನ್ನೊಂದ್ ವಿಚಾರ ಕೇಳ್ಪಟ್ವಿ, ಭವ್ಯ ಅವರು ತುಂಬಾ ಒಳ್ಳೆ ರೆಮ್ಯುನರೇಷನ್ ಗೆ ಬಿಗ್ ಬಾಸ್ ಗೆ ಹೋದ್ರು ಅಂತ. ಹೌದಾ? ಖುಷಿ ಇದೆಯಾ ಭವ್ಯ ಅವರಿಗೆ? ಹೇಳಿ ತೇಜು ಅವರೇ, ನಿಮ್ಗೆ ಹಂಗನ್ಸ್ತಿದ್ಯಾ? ಏನೋ ನನಗೆ ಭವ್ಯ ನೋಡಿದ್ರೆ ಹಂಗ ಅನ್ಸುತ್ತಪ್ಪ, ಯಾಕಂದ್ರೆ ಭವ್ಯ ತುಂಬಾ ಖುಷಿಯಾಗಿದ್ದಾರೆ. ನಾನ್ ಖುಷಿಯಾಗಿರ್ತೀನಿ ಬಿಗ್ ಬಾಸ್ ಮನೇಲಿ ಇಷ್ಟೇ ಖುಷಿ. 4-5 years ಒಂದ್ ಸೀರಿಯಲ್ ಮಾಡಿ ಅಷ್ಟು ಎಪಿಸೋಡ್ಸ್ ಕೊಟ್ಟು ಮತ್ತೆ ಅಷ್ಟು ಡಿಮಾಂಡ್ ಇರುತ್ತೆ ಭವ್ಯ ಅವರ ನಿಮ್ಗೆ. ಹೌದು, ನಾನ್ ಮನೆ ಮಗಳಲ್ವಾ, ಅದೊಂದು ಅದೊಂದು ಕಾಂಟ್ರವರ್ಸಿ ಆಗಿತ್ತಲ್ಲ, ದತ್ತುಪುತ್ರಿ ಅಂದ್ರೆ ನಿಮ್ಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ ಇನ್ನ ಬಂದಿರೋದ್ರಿಂದ, ಅಂದ್ರೆ ಭವ್ಯ ದತ್ತುಪುತ್ರಿ ಕಲರ್ಸ್ ಗೆ ಅದಕ್ಕೆ ಸೇವ್ ಮಾಡ್ತಾ ಇದಾರೆ, ಭವ್ಯನೇ ಗೆಲ್ಲಿಸ್ಬಿಡ್ತಾರೆ ಅಂತೆಲ್ಲ ಮಾತು ಬಂದಿತ್ತು. ಆ ರೀತಿ ಲೈಕ್ ನಾನ್ ನೋಡಿರಂಗೆ ಕಲರ್ಸ್ ಅವ್ರ ಆ ರೀತಿ ಇವ್ರನ್ನೇ ಗೆಲ್ಸ್ಬೇಕು. ಇಲ್ಲ, ಅದನ್ನ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಶೋ ಡೈರೆಕ್ಟರ್ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ದತ್ತುಪುತ್ರಿ ಆಗಿದ್ದಿದ್ರೆ ಅಫ್ಕೋರ್ಸ್ ನನ್ನನ್ನೇ ಗೆಲ್ಸ್ಬೇಕಿತ್ತು. ಅಲ್ಲ ಅಂದ್ರೆ ಜನದ್ ಇರ್ತಾರ, ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಈ ಒಂದು ಕಲರ್ಸ್ ಚಾನಲ್ ಅಷ್ಟು ವರ್ಷ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಜನರ ಡಿಸಿಷನ್ಸ್ ಮೇಲೆ ಇಲ್ಲಿವರೆಗೂ ಬಂದಿರೋದು. ಸೊ ಹಂಗೆಲ್ಲ ಏನಿಲ್ಲ, ರೆಮ್ಯುನರೇಷನ್ ಏನ್ ಕೊಡ್ಬೇಕು ಅದು ಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ ವಿತ್ ದಟ್, ಖುಷಿ ಇದೆ. ಮತ್ತೆ ಇನ್ನೊಂದು ಶೋ ಮಾಡ್ತಿದ್ದೀನಿ. ಹೌದೌದು, ಹಂಗ್ ನೋಡಕ್ ಹೋದ್ರೆ ದತ್ತುಪುತ್ರಿ ಅಂತ ನಿಮ್ಗೆ ಹೇಳಿದ್ರು, ಇಲ್ಲ ತ್ರಿವಿಕ್ರಮ್ ಅವರು ಕಲರ್ಸ್ ಅವ್ರೇನೆ, ಆದ್ರೆ ಗೆದ್ದಿದ್ ಮಾತ್ರ ಜಿ ಕನ್ನಡದಿಂದ ಬಂದಿದ್ದು. ಅದೇ ಹೇಳೋದು, ಇವಾಗ ನಾವೆಲ್ಲ ಒಂದ್ ರೀತಿ ಅನ್ಕೊಂಡ್ರೆ ಬೇರೆ ಸ್ವಲ್ಪ ಜನ ಬೇರೆ ರೀತಿ ಅಂತ ಯೋಚನೆ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಆಡಿಯನ್ಸ್ ನ ಅಂದ್ರೆ ಇದೇ ತರ ಅಂತ ಜಡ್ಜ್ ಮಾಡೋದಕ್ಕಾಗದಿಲ್ಲ, ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಅಂತ ಹೇಳಿ. ನಾವ್ ಒಳಗಡೆ ಇದ್ದಾಗ ಅದೇ ಅನ್ಕೊಳ್ತಿದ್ವಿ, ಜನ ನಮ್ ಯಾವ ರೀತಿ ನೋಡ್ತಿರ್ಬೋದು, ನಮ್ಮನ್ ಯಾವ ರೀತಿ ಜಡ್ಜ್ ಮಾಡ್ತಿರ್ಬೋದು, ಏನ್ ಆಗ್ತಿರ್ಬೋದು. ಎಷ್ಟೋ ಬಾರಿ ನಾವು ಕುತ್ಕೊಂಡಿದೆ ಮಾತಾಡಿದ್ರೆ ನಮ್ ಯಾವ ರೀತಿ ನೋಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನ್ ಆಗ್ತಿದೆ. ಬಿಕಾಸ್ ನಾವು 24/7 ಕಳೀತಿದ್ವಿ ಆ ಮನೇಲಿ, ಲೈಟ್ಸ್ ಆನ್ ಇಂದ ಆಫ್ ವರ್ಗು, ಬೆಳಗ್ಗೆಯಿಂದ ನೈಟ್ ವರ್ಗು ಏನ್ ಮಾಡ್ತಿದ್ವಿ, ಏನ್ ಆಗ್ತಿದ್ವಿ ಏನು ಗೊತ್ತಾಗ್ತಿಲ್ಲ. ಏನೇ ಬೇಜಾರಾದ್ರೂ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಜೋಶಿಂದ ಹೇಳ್ಬೇಕಿತ್ತು. ಆ ಜೋಶ್ ಇಲ್ಲ ಅಂದ್ರೆ ಆ ದಿನ ಹೋಯ್ತು ಅಂತ ಅರ್ಥ.